ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗ್ತಾ ಇರುವಂಥ ಟಾಪಿಕ್ ಬಂದು ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ಶುಂಠಿ ಅಂತಂದರೆ ನಮ್ಮ ಎಲ್ಲರ ಮನೆಯಲ್ಲೂ ಬಳಸುವಂಥ ವಸ್ತುವಾಗಿರುತ್ತೆ, ಅಂದರೆ ತರಕಾರಿಯಾಗಿರುತ್ತೆ. ಪ್ರತಿದಿನ ನಾವು ಅಡುಗೆಯಲ್ಲಿ ಬಳಸೋ ಈ ಚಿಕ್ಕ ಶುಂಠಿ ತುಂಡಿನಲ್ಲಿ ಎಷ್ಟು ಆರೋಗ್ಯ ರಹಸ್ಯಗಳು ಅಡಗಿದೆ ಗೊತ್ತಾ ನಿಮಗೆ? ಶುಂಠಿಯ ಅದ್ಭುತ ಪ್ರಯೋಜನಗಳು ಮತ್ತು ಕೆಲವು ಅಚ್ಚರಿಯ ಅಡ್ಡ ಪರಿಣಾಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಹಾಗಿದ್ರೆ ಮಾತ್ರ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಶುಂಠಿ ಭಾರತೀಯ ಅಡುಗೆ ಮತ್ತು ಆಯುರ್ವೇದದಲ್ಲಿ ಬಹಳ ಮಹತ್ವದ ಸ್ಥಾನ ಹೊಂದಿರುವ ಒಂದು ಔಷಧೀಯ ಸಸ್ಯವಾಗಿದೆ. ಇದರಲ್ಲಿ ಜಿಂಜರಾಲ್, ಶೋಗಾಲ್ ಮುಂತಾದ ಶಕ್ತಿಶಾಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರುತ್ತೆ. ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಆರೋಗ್ಯಕ್ಕೆ ಅನೇಕ ಲಾಭಗಳನ್ನು ನೀಡುತ್ತೆ. ಶುಂಠಿಯ ಆರೋಗ್ಯ ಪ್ರಯೋಜನಗಳನ್ನು ನೋಡೋಣ ಬನ್ನಿ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಮೊದಲನೇದಾಗಿ ಶುಂಠಿ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಿ ಅಜೀರ್ಣ, ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಪ್ರಯಾಣದ ವೇಳೆ ಉಂಟಾಗುವ ವಾಂತಿ ಮತ್ತು ಪ್ರೆಗ್ನೆಂಟ್ಗಳು ಬೆಳಗಿನ ಜಾವದಲ್ಲಿ ಬರುವಂಥ ವಾಂತಿ, ಅಂದರೆ ಮಾರ್ನಿಂಗ್ ಸಿಕ್ನೆಸ್ ಅಂತ ಇರುತ್ತಲ್ವ, ಹಾಗೆ ತಲೆ ಸುತ್ತಿನ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ ಶುಂಠಿಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಶುಂಠಿ ಚಹಾ ಅಥವಾ ಕಷಾಯ ಸೇವಿಸುವುದರಿಂದ ಗಂಟಲು ನೋವು, ಶೀತ ಮತ್ತು ಕೆಮ್ಮಿನ ಗುಣಲಕ್ಷಣಗಳು ಕಡಿಮೆಯಾಗುತ್ತೆ. ಸಂಧಿವಾತ, ಸ್ನಾಯು ನೋವು ಮತ್ತು ದೇಹದ ಉರಿಯೂತವನ್ನು ಕಡಿಮೆ ಮಾಡಲು ಶುಂಠಿಯಲ್ಲಿರುವ ಜಿಂಜರಾಲ್ ಸಹಾಯ ಮಾಡುತ್ತೆ. ಶುಂಠಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಕೆಲವು ಅಧ್ಯಯನಗಳ ಪ್ರಕಾರ ಶುಂಠಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು ಅಂತ ಹೇಳಿದ್ದಾರೆ. ಶುಂಠಿ ಚಯಾಪಚಯ ಕ್ರಿಯೆಯನ್ನು, ಅಂದರೆ ಮೆಟಬಾಲಿಸಮ್ನ ಹೆಚ್ಚಿಸಿ ನಮ್ಮ ದೇಹದಲ್ಲಿರುವ ಕೊಬ್ಬನ್ನು ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ. ಇಷ್ಟಾಯಿತು ಶುಂಠಿಯ ಪ್ರಯೋಜನಗಳು. ಇವಾಗ ಶುಂಠಿಯ ಅಡ್ಡ ಪರಿಣಾಮಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಅತಿಯಾದ ಶುಂಠಿ ಸೇವಿಸಿದರೆ ಹೊಟ್ಟೆ ಉರಿ, ಆ್ಯಸಿಡ್ ರಿಫ್ಲಕ್ಸ್ ಮತ್ತು ಎದೆಯುರಿ ಉಂಟಾಗುತ್ತೆ. ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಕೆಲವರಿಗೆ ಅತಿಸಾರ ಅಥವಾ ಹೊಟ್ಟೆ ಅಸ್ವಸ್ಥತೆ ಉಂಟಾಗುತ್ತೆ. ಶುಂಠಿ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡಬಹುದು. ರಕ್ತ ತೆಳುವಾಗಿಸುವ ಔಷಧಿಗಳನ್ನು ತೆಗೆದುಕೊಳ್ಳುವವರು ವೈದ್ಯರ ಸಲಹೆಯನ್ನು ಪಡೆಯಬಹುದು. ಅತಿಯಾದ ಸೇವನೆಯಿಂದ ಕೆಲವರಲ್ಲಿ ರಕ್ತದೊತ್ತಡ ಕಡಿಮೆಯಾಗಬಹುದು. ಅಪರೂಪವಾಗಿ ಕೆಲವರಿಗೆ ಚರ್ಮದ ಕೆರವು, ದದ್ದು ಅಥವಾ ಅಲರ್ಜಿ ಲಕ್ಷಣಗಳು ಕಾಣಿಸಬಹುದು. ಸಾಮಾನ್ಯ ಪ್ರಮಾಣದಲ್ಲಿ ಸುರಕ್ಷಿತವಾಗಿದ್ದರೂ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ದಿನಕ್ಕೆ ಎಷ್ಟು ಶುಂಠಿ ಸೇವಿಸಬೇಕು ಅಂತ ಅಂದ್ಕೊಂಡ್ರೆ ನೀವು ಸಾಮಾನ್ಯವಾಗಿ ದಿನಕ್ಕೆ 2-4 ಗ್ರಾಂ ಶುಂಠಿ ಸೇವಿಸೋದು ಸುರಕ್ಷಿತ ಅಂತ ಪರಿಗಣಿಸಲಾಗುತ್ತೆ. ಅತಿಯಾಗಿ ಸೇವಿಸೋದನ್ನು ತಪ್ಪಿಸಬೇಕು. ಶುಂಠಿ ಒಂದು ನೈಸರ್ಗಿಕ ಔಷಧಿ ಅಂತಿದ್ದು ಜೀರ್ಣಕ್ರಿಯೆ ಸುಧಾರಣೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದು, ಶೀತ ಕೆಮ್ಮು ಕಡಿಮೆ ಮಾಡೋದು ಸೇರಿದಂತೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತೆ. ಆದರೆ ಯಾವುದೇ ಆಹಾರದಂತೆ ಇದನ್ನು ಕೂಡ ಮಿತವಾಗಿ ಸೇವಿಸಿದರೂ ತುಂಬ ಮುಖ್ಯ ಆಗಿರುತ್ತೆ. ಅತಿಯಾದ ಸೇವನೆಯು ಕೆಲವು ಅಡ್ಡ ಪರಿಣಾಮಗಳಿಗೆ ಕೂಡ ಕಾರಣ ಆಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.